ಸುಮಾರು 1,800ರಿಂದ 2,000 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ನಮ್ಮ ನಾಡಗೌಡಣ್ಣವರು ಸಿಂಧನೂರಿನಲ್ಲಿ ಒಂದು ರೈತರ ಸಮಾವೇಶ ಮಾಡಿದರು. ಕುಮಾರಸ್ವಾಮಿ ಸಾಹೇಬರಿಗೆ ಅಧಿಕಾರ ಇದ್ದಿಲ್ಲ. ನಮಗೆ ಫೋನ್ ಮಾಡಿ, ಬ್ರದರ್ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದರು. ಸರ್ 9 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 3 ಜನಕ್ಕೆ ಮಾತ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಅಂದರು. ಎಲ್ಲ 9 ಜನ ತಾಯಂದ್ರನಲ್ಲಿ ಸಿಂಧನೂರಿಗೆ ಕರ್ಕೊಂಬ ಅಂದರು. 9 ಜನ ಕರ್ಕೊಂಬಂದ್ವಿ. ಸಿಂಧನೂರಲ್ಲಿ ಸಹ ಭಾಳಷ್ಟು ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು. ಒಬ್ಬೊಬ್ಬ ರೈತ ಮಹಿಳೆಗೆ ಒಂದೊಂದು ಕುಟುಂಬಕ್ಕೆ 50,000 ಸಾವಿರ ಪರಿಹಾರ ಕೊಡುವುದ್ರ ಮೂಲಕ ಅವರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಕೆಲಸ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮಾಡಿದ್ದು ತಮಗೆಲ್ಲ ನೆನಪಿರತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದಾದ ಮೇಲೆ ಇವತ್ತು ರೈತರ ಶಾಪ ತಡಿತು. ಅವತ್ತು 2013ರಲ್ಲಿ ಏನಾಯಿತು, ಕಾಂಗ್ರೆಸ್ ಸರ್ಕಾರನ ಕಿತ್ತೆಸತಕ್ಕಂಥ ಕೆಲಸ ಅವತ್ತು ರೈತರು ಮಾಡಿದರು. ಅದಾದಮೇಲೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಮಾಡಂತ ಕೇಳಿಲ್ಲ. ಆದರೆ ಕುಮಾರಸ್ವಾಮಿ ಅವರು ರೈತರು ಆತ್ಮಹತ್ಯೆ ದಾರಿ ಹಿಡಿದಾರೆ, ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನಾದರೂ ಶಕ್ತಿ ತುಂಬಬೇಕು, ಧೈರ್ಯ ತುಂಬಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ 2 ಲಕ್ಷದವರೆಗೂ, 50,000 ಇರ್ಬೋದು, ಲಕ್ಷ ಇರ್ಬೋದು, 1.5 ಲಕ್ಷ, 2 ಲಕ್ಷದವರೆಗೂ ಸಾಲ ಮನ್ನಾ ಮಾಡಿ ರೈತರಿಗೆ ನೆರವಿಗೆ ಬರ್ತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿಕೊಟ್ಟಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಸಿಂಧನೂರು ಕ್ಷೇತ್ರ ಅಂದರೆ ರೈತರ ಬಗ್ಗೆ ಬಹಳ ವಿಶೇಷವಾದ ಕಾಳಜಿ ಇರತಕ್ಕಂಥ ಕ್ಷೇತ್ರ. ಅದಕ್ಕೆ ಆ ಒಂದು ಸಂದರ್ಭವನ್ನು ನೆನಪಿಸ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡಿದ್ದೀನಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಮೊನ್ನೆ ನೀವು ನೋಡ್ತೀರಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ, DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಯಿತು ಅಂದರೆ ಸುಮಾರು 88 ಕೋಟಿ ಹಣ, 88 ಕೋಟಿ ವಾಲ್ಮೀಕಿ ನಿಗಮದ ಹಗರಣ, 88 ಕೋಟಿ ಹಗರಣ ಆಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ವಾಲ್ಮೀಕಿ ನಿಗಮದ ಹಣ, ಆ 88 ಕೋಟಿ ಯಾರ ಸಲುವಾಗಿ ಮೀಸಲಾಗಿಟ್ಟಿದ್ರು? ಇವತ್ತ ಆ ವಾಲ್ಮೀಕಿ ನಾಯಕ ಜನಾಂಗದ ಅವರ ರೈತರಿಗೆ, ಮಕ್ಕಳಿಗೆ, ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಲಿ ಎಂಬ ಒಂದು ಉದ್ದೇಶದಿಂದ 88 ಕೋಟಿ ಹಣವನ್ನು ಮೀಸಲಿಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದ್ರು. ಆದರೆ ಸರ್ಕಾರ ಏನಾಯಿತು, 88 ಕೋಟಿಯನ್ನು ದುರುಪಯೋಗ ಮಾಡತಕ್ಕಂಥ ಕೆಲಸ. ಇವತ್ತ ಬಳ್ಳಾರಿ ಲೋಕಸಭಾ ಚುನಾವಣೆಗೆ, ರಾಯಚೂರು ಲೋಕಸಭಾ ಚುನಾವಣೆಗೆ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ, ಇಷ್ಟು ಕ್ಷೇತ್ರಗಳಿಗೆ ಆ ಹಣವನ್ನು ಇವತ್ತೇನಪ್ಪ ಅಂದ್ರೆ ಖರ್ಚು ಮಾಡ್ತಕ್ಕಂಥ, ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದರು. ಆದರೆ ರಾಜ್ಯದಲ್ಲಿ ಏನಾಗಿದೆ ಇವತ್ತು ಪರಿಸ್ಥಿತಿ? ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ನಾಯಕ ಜನಾಂಗಕ್ಕೆ 15 ಸ್ಥಾನಗಳು ಮೀಸಲಾಗಿದ್ದಾವೆ. 15ರಲ್ಲಿ ಏನಾಗಿದೆ ಇವತ್ತ? BJP ಪಕ್ಷ 1 ಗೆದ್ದಿಲ್ಲ. ಯಾಕೆ ಗೆದ್ದಿಲ್ಲ ಅದನ್ನು ಹೇಳ್ತೀನಿ ನಾನು. ಆದರೆ JDS ಪಕ್ಷದಿಂದ 14 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಕಾಂಗ್ರೆಸ್ ಪಕ್ಷ ಯಾವಾಗ ಗೆದ್ದಿತ್ತು? ಇವತ್ತ BJP ಪಕ್ಷದಿಂದ ಏನೋ ನೀವು ST, ಇವತ್ತ ಏನೋ ತಳವಾರ ಮತ್ತು ಪರಿವಾರ, BJP ಪಕ್ಷದಲ್ಲಿ ಏನು ಮಿಸ್ಟೇಕ್ ಆಯ್ತಪ್ಪ ಅಂದರೆ ತಳವಾರ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದಲ್ಲಿ ತಳವಾರ ಪರಿವಾರನ್ನ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಏನು ನೀವು ಅದನ್ನು ಮಾಡಕ್ಕೆ ಹೋದ್ರಿ, ಅದರಿಂದ ಈ ಜನಾಂಗದ ಮತಗಳು ನಿಮಗೆ ಕಡಿಮೆ ಆಗಿ 14 ಸ್ಥಾನಗಳಲ್ಲಿ ನೀವು 15 ಸ್ಥಾನ ಕಳ್ಕೊಳ್ತಕ್ಕಂಥ ಕೆಲಸ BJP ಪಕ್ಷದಾಗ ಆಯಿತು. 1 ಸ್ಥಾನ JDS ಪಕ್ಷದಲ್ಲಿ ಗೆದ್ವಿ. ಇವತ್ತು 14 ಸ್ಥಾನ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ದಾರೆ. 88 ಕೋಟಿ ದುರುಪಯೋಗ ಆಗಿದೆ. ಆದರೂ ಸಹ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ನಮ್ಮ ನಾಯಕರುಗಳು. ಎಲ್ಲರೂ ಬಂದು ನಾಯಕರು ಅಂದರೆ ಎಲ್ಲ ನಮ್ಮ 15 ವಿಧಾನಸಭಾ ಕ್ಷೇತ್ರದ ನಾಯಕರುಗಳು, 14 ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಮುಂದಿನ ಭಾವಿ ಮುಖ್ಯಮಂತ್ರಿಗಳು ಇರ್ಬೋದು, ಎಲ್ಲರೂ ಬಾಯಿ ಮುಚ್ಕೊಂಡು ಕುಂತಾರ. ಇವತ್ತು ನೀವು ಏನು ಮಾಡ್ತಾ ಇದ್ದೀರಿ? ಇವತ್ತು ಮುಂದಿನ ದಿನಗಳಲ್ಲಿ ಇಂದ ಏನಾಯಿತು ಅದು ಮುಂದೆ ಆಗ್ತದ. ರೈತರಿಗೆ ಅನ್ಯಾಯ ಆಯಿತು, ನಿಮ್ಮ ಸರ್ಕಾರನ ಕಿತ್ತೆಸರು. ಇವತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಯಿತು, ನಿಮ್ಗೆ 1 ಸ್ಥಾನ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಈ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಏನು ಅನ್ಯಾಯ ಆಗಿದೆ, ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡ್ತಕ್ಕಂಥ ಕೆಲಸ ಆ ಜನಾಂಗ ಮಾಡ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾಡಗೌಡಣ್ಣವರು ಭಾಳ ಏನಪ್ಪ ಅಂದರೆ ಕ್ರಿಯಾಶೀಲ ವ್ಯಕ್ತಿ. ಎಲ್ಲ ಜಾತಿ ಜನಾಂಗದವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರ್ತಾರೆ, ನನಗೂ ದೇವೇಗೌಡರಿಗೆ ಒಂದು ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ, ನನಗೂ ಒಂದು ಸ್ಥಾನ ಕೊಡ್ರಿ ಅಂದರೆ ನಿಖಿಲ್ ಬ್ರದರ್ ಖಂಡಿತವಾಗಿ ಸಿಂಧನೂರಿನಲ್ಲಿ, ಮಾನ್ವಿಯಲ್ಲಿ ನಿಮಗೆ ಹೃದಯದಲ್ಲಿ ಸ್ಥಾನ ಕೊಟ್ಟೇ ಕೊಡ್ತಾರೆ ಎಂಬ ವಿಶ್ವಾಸದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾಡಗೌಡ ಅಣ್ಣವ್ರನ್ನ, ನೀವೆಲ್ಲ ಜಾತಿ ವರ್ಗದವರು
ಯಾಕಂದ್ರೆ ಪೋತ್ನಾಳ ದಾಟಿದರೆ ನಮ್ಮ ಮಾನವಿ ಬರ್ತದ, ಪೋತ್ನಾಳ ದಾಟಿದರೆ ಸಿಂಧನೂರು ಬರ್ತದೆ. ಇವತ್ತು ಹಳ್ಳಿ ಸಾಲ ಒಳೆ ಸಾಲ ಎಲ್ಲ ನನಗೆ ಬಹಳಷ್ಟು ನಮ್ಮ ತಂದೆಯವರ ಕಾಲ, ದಿವಂಗತ ರಾಜ ಅಂಬಣ್ಣ ನಾಯಕರವರ ಕಾಲದಾಗ್ಲಿಂದ ಚಿರಪರಿಚಿತರು, ನಮಗೆ ಪರಿಚಿತರು. ನಿಮಗೂ ಅಷ್ಟೇ ಆ ಭಾಗದ ಜನ ಪರಿಚಿತರು. ಇವತ್ತ ಎಲ್ಲರಿಗೂ ನಾನು ಕೈ ಮುಗಿದು ಕೊಳ್ಕೊಳ್ತಾ ಇಷ್ಟೇ, ನಾಡಗೌಡಣ್ಣವ್ರನ್ನ ಆಶೀರ್ವಾದ ಮಾಡಿ ಗೆಲ್ಸ್ರಿ. ಅವರಿಗೆ HD ಕುಮಾರಸ್ವಾಮಿ ಅವರು ಸಚಿವರನ್ನಾಗಿ ಮಾಡಿದ್ದಾರೆ ಕಳೆದ ಬಾರಿ. ಈ ಸರಿ ಸಚಿವರಾಗೋದಿಲ್ಲ. ಯಾರು ಹೇಳಿದ್ರು ನಮ್ಮ ಸಹೋದರರು MLA ಅವರು ಸಚಿವರಾಗ್ತಾರಂತ. ಸಚಿವರಲ್ಲ, ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಾಡಗೌಡಣ್ಣವರು ಉಪಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಾವೆಲ್ಲ ಬಹಳ ಒಂದು ಏನಪ್ಪಾ ಅಂದ್ರೆ ಸಂತೋಷದಿಂದ, ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಏನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಅಭಯ ಆಗಿದ್ದೇನೆ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.